ಹೊಸ ಹೆಣ್ಣು ಗಂಡ ಜೊತೆ ಇವತ್ತು ಮಾತುಕತೆ ಇದೆ. ಕ್ಯಾಮ್ರಾಮನ್ ಮಂಜು ಜೊತೆ ವರುಣ್. ತಡಿಯಲ್ಲ ಬಿಡ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಐಶ್ವರ್ಯ ಅವರು, JCP ರಾಜಣ್ಣ ಅವರು, ನಮ್ಮ ತಾಯಿಯಾದಂತ ರಾಮಕ್ಕ ಅವರು, ನಮ್ಮ ಅತ್ತೆ ಆದಂತ ಶಾರದಮ್ಮನವರು, ನಮ್ಮ ನೆಂಟರಾದಂತ ಅಕ್ಕವರು ದಯಾನಂದ್, ನಮ್ಮ ಪತ್ನಿಯಾದಂತ ಶ್ರೀಮತಿ ಸುಮತಿ ಅವರು, ನನ್ನ ದೊಡ್ಡ ತಮ್ಮ ಆದಂತ ಆನಂದ್ ಅವರು, ನಮ್ಮ ಅತ್ತೆ ಕೆಲಸ ಮಾಡಿದ್ದಾರೆ, ಹಂಗಾಗಿ ಪಾಪ ನೈಟಿ ಹಾಕೊಂಡಿದ್ದಾರೆ. ಏನ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ಈಗ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಶುರು ಮಾಡುತ್ತೇವೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಎಂದು ಕೋರಿಕೊಳ್ಳುತ್ತೇವೆ. ಈಗ ಮೊದಲನೇ ಪ್ರಶ್ನೆ ದಯಾ ಅವ್ರು ಕೇಳಬೇಕು ಅಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಮೊದಲನೇ ಪ್ರಶ್ನೆ ವೆಂಕಟೇಶ್ ಅವರು ಕೇಳುತ್ತಿದ್ದಾರೆ, ಕೇಳಿ. ಹೊಸ ಜೀವನಕ್ಕೆ ಕಾಲಿಕ್ಕಿದ್ದೀರಾ, ನಿಮ್ಮ ಅನುಭವಗಳನ್ನು ನಾವು ಸ್ವಲ್ಪ ವಿವರಿಸಿ. 11 ಗಂಟೆ ರಾತ್ರಿ ಹೊತ್ತು ಕೇಳ ಟೈಮ್ ಏನಲ್ಲ ಇದು. ಮನಿಕ ಹೋಗಲಿ. ಕೇಳಿದ ಪ್ರಶ್ನೆಗೆ ಉತ್ತರ ನೀಡಬೇಕೆಂದು ವಿನಂತಿ. ನಿನ್ನೆ ನಿಮ್ಮ ಅತ್ತೆ ಮನೆಗಿದ್ದೆ, ಹೆಂಗಿತ್ತು ವಾತಾವರಣ? ನಿದ್ದೆ ಬಂತಾ ಇಲ್ವಾ? ನೀವು ಕೊಡುತ್ತಿರುವ ಉತ್ತರ ಅರ್ಥಪೂರ್ಣವಾಗಿಲ್ಲ, ದಯವಿಟ್ಟು ಅರ್ಥಪೂರ್ಣವಾಗಿ ಉತ್ತರಿಸಿ. 11 ಗಂಟೆ ಟೈಮ್ನ ಕೇಳಿದ್ರೆ ಹಂಗೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾನು ಕೇಳುವುದು ಜೀವನ ಹೇಗಿದೆ ಎಂದು. ಎರಡನೇ ಪ್ರಶ್ನೆ ಆನಂದ್ ಅವರು ಕೇಳುತ್ತಾರೆ. ಎಲ್ಲರೂ ಆನಂದ್ ಅವರಿಗೆ ಪ್ರೋತ್ಸಾಹಿಸಿ. ಬಾವಾ, ಹೇಳು. ಮದುವೆ ಊಟ ಎಲ್ಲ ಚೆನ್ನಾಗಿತ್ತಾ? ಎಲ್ಲಿತ್ತಲ್ಲ ಟೈಮ್ ಕರೆಕ್ಟ್ ಕೊಡ್ಲಿಲ್ಲ ನೋಡಿ, ಇದು ಮೋಸ. ಅವ್ನಿಗೆ ಒಬ್ಬಟ್ಟು ಎಲ್ಲ ಹಾಕೋರ, ನನ್ಗೆ ಒಬ್ಬಟ್ಟು ಹಾಕಿಲ್ಲ, ಪಲ್ಯ ಹಾಕಿಲ್ಲ, ಬರೀ ಅನ್ನ ಸಾಂಬಾರ್ ಹಾಕೋರ. ಇದು ಮೋಸ. ಸಿಗ್ತಾ ಇಲ್ಲಪ್ಪ. ಊಟ ಇತ್ತಲ್ಲಿ 12 ಗಂಟೆ ಆಗಿತ್ತು. ಆ ಟೈಮಿಗೆ ಏನಂತ ಹೇಳು, ನಾವು ತಿಂದಿದ್ದು 12, ನಿಮ್ ಜೊತೆ ತಿಂದಿದ್ದು ನಾವು. ನಿಮಗ್ ಮಾತ್ರ ಊಟ ಹಾಕೋ, ನಮ್ಗ್ ಮಾತ್ರ ಅನ್ನ ಸಾಂಬಾರ್ ಹಾಕೋ. ಹಾ, ಮಾಡ್ಸಿರ ಬೀಗ್ರೆ ನೀವೇನು. ಈಗ ಸಿಂಹಾದ್ರಿ ವಂಶಕ್ಕೆ, ರಾಜನವರ ವಂಶಕ್ಕೆ ಬಂದಂತ, ಕಿಟ್ಟಪ್ಪರ ವಂಶಕ್ಕೆ ಬಂದಂತ ಮೊದಲನೇ ಸಭೆ ಆದಂತ ಐಶ್ವರ್ಯ ಅವರು ಅವರ 2 ಅನುಭವಗಳನ್ನು ಮಾತಾಡುತ್ತಾರೆ. ಅವರ ಅನುಭವಗಳನ್ನು ಹಾಗೂ ನೆಕ್ಸ್ಟ್ ಪ್ರಶ್ನೆಗಳನ್ನು ಕೇಳುತ್ತಾರೆ. ಕಿಟ್ಟಪ್ಪನವರ ಮೊದಲನೇ ಸೊಸೆಯಾದ ಐಶ್ವರ್ಯ ಅವರು ಕಿಟ್ಟಪ್ಪನ ಮನೆ ಸಂಸಾರ ಹೇಗಿದೆ ಅಂತ 2 ಮಾತುಗಳನ್ನ ಆಡ್ಬೇಕಂತ ಕೇಳಿಕೊಳ್ಳುತ್ತೇವೆ. ಹಿರಿ ಸೊಸೆ ಸೊಸೆ ಮೊದಲನೇ ಸೊಸೆ ಅಲ್ವಾ, ನೀನ್ ಹೆಂಗೈತೆ ಅಂತ ಹೇಳು. ಹೆಂಗೈತೆ ಒಂದ್ ಸ್ವಲ್ಪ ಮಾರ್ಗದರ್ಶನ ಕಿಟ್ಟಪ್ಪನ ಮನೆತನದ್ದು ಸೊಸೆ ಅಂತ. ನಾನಂತೂ ಚೆನ್ನಾಗಿದ್ದೀನಪ್ಪ. ಇಲ್ಲಿ ನಮ್ಮನೆಗೆ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅಜ್ಜಿ ಎಲ್ಲಾರು ಚೆನ್ನಾಗ್ ನೋಡ್ಕೊಂತಾರೆ. ಮೈದು ಎಲ್ಲಾರು ಚೆನ್ನಾಗ್ ನೋಡ್ಕೊಂತಾರೆ. ಚಿಕ್ಕ ಮಾಮ, ಚಿಕ್ಕತ್ತೆ, ಮೈದು, ನಾದ್ನಿ ಎಲ್ಲಾರು ಚೆನ್ನಾಗ್ ನೋಡ್ಕೊಂತವ್ರೆ. ನಂಗಂತೂ ಖುಷಿ ಆಗ್ತೈತೆ ಈ ಮನೆಗ್ ಬಂದಿರೋದಕ್ಕೆ. ಏನು ಮಿಸ್ ಇಲ್ಲ, ಎಲ್ಲ ಪಕ್ಕ. 2ನೇ ಸೊಸೆ ಬಂದಿದ್ದಾರೆ, 3ನೇ ಸೊಸೆ ಯಾವಾಗ ಬರ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಆದಷ್ಟು ಬೇಗ ಮೈದುಗೂ ಒಬ್ರು ಹೆಂಡತಿ ಬಂದ್ಬಿಡ್ಲಿ. ಅವರು ಒಳ್ಳೆಯವರಾಗಿರ್ಬೇಕು. ಅದೇ ನಮಗೆಲ್ಲ ಚೆನ್ನಾಗ್ ಅಡ್ಜಸ್ಟ್ ಆಗ್ಬೇಕು. ಈಗ ನಿಮ್ 2ನೇ ಸೊಸೆ ಇದಾರಲ್ಲ, ಅವ್ರು ಯಾವ ರೀತಿ ಇರ್ಬೇಕು ಈ ಮನೆಯಲ್ಲಿ? ಒಂದ್ 2 ಮಾತು ಹೇಳ್ಬಿಡಿ ಅವ್ರಿಗೆ. ಎಲ್ಲಾರ್ ಜೊತೆನೂ ಪ್ರೀತಿಯಿಂದ ಇದ್ರೆ ಸಾಕು. ನಗ್ನಗ್ತಾ ಮಾತಾಡ್ಕೊಂಡು. ಈಗ ಮನೆ 2ನೇ ಸೊಸೆ ಒಂದ್ 2 ಮಾತಾಡ್ಬೇಕಾ? ಏನೋ ಕ್ವಶನ್ ಕೇಳೋದಿದ್ಯಾ? ಕ್ವಶನ್ ಏನು ಇಲ್ಲ, ಎಲ್ಲಾರ್ ಜೊತೆ ಚೆನ್ನಾಗಿರ್ಲಿ.
ಈಗ ಎರಡನೇ ಸೊಸೆ ಆದಂತ ರಕ್ಷಾ ಅವ್ರಿಗೆ ಒಂದೆರಡು ಮಾತಾಡ್ಬೇಕು. ಕ್ವಾಲಿಟಿ ರಕ್ಷಾ ಅವ್ರು ಒಂದೆರಡು ಮಾತಾಡ್ತಾರೆ, ಮಾತಾಡಮ್ಮ. ಮನೆಗೆ ಹೆಂಗ್ ಅಂಡರ್ಸ್ಟ್ಯಾಂಡ್ ಆಗಿರ್ತೀವಿ ಒಂದೆರಡು ಮಾತಾಡ್ಬಿಡು. ತಾಳು. ರಿಲ್ಯಾಕ್ಸ್ ಏ ತಾಳಮ್ಮ 2 ನಿಮಿಷ ಈಗ ಮಾತಾಡಮ್ಮ, 2 ನಿಮಿಷ ಅಷ್ಟೇ, 5 ನಿಮಿಷ ಅಷ್ಟೇ ಹೇಳು. ಎಲ್ರ ಮುಖದಲ್ಲೂ ತುಂಬಾ ಖುಷಿ ಇದೆ. ಹಾ. ಆ ಖುಷಿನ ಕೊನೆವರೆಗೂ ಕಾಪಾಡ್ಕತೀನಿ. ಥ್ಯಾಂಕ್ ಯು. ಈಗ ರಾಜಣ್ಣ ಅವರ ಸೊಸೆ ಬಗ್ಗೆ 2 ಮಾತಲ್ಲಿ ಹೇಳ್ಬೇಕು. ನನ್ ಬಗ್ಗೆ ನಮ್ಮ ಸೊಸೆ ಪಂಚಪರಾಣ ನೋಡ್ಕೊಂತ ಇದ್ದೀನಿ ನಾನು. ಪಂಚಪರಾಣ ನಮ್ ಸೊಸೆ ಅಂದ್ರೆ ನನ್ ಮಗನೂ ಅಷ್ಟೇ, ಮಗಳು ಅಷ್ಟೇ. ನಮ್ಮ ಒಳ್ಳೆಯ ಇದ್ದಿದ್ದು ಬೇಡ, ಪಂಚಪರಾಣ ನಮ್ಮ ಒಳ್ಳೆಯ. ಥ್ಯಾಂಕ್ ಯು. ನಮ್ಮ ಐಸು ಅನ್ನೋಳು ನಮ್ಮ ವಯಸ್ಸು ಪಂಚಪರಾಣ, ನಮ್ ವಯಸ್ಸು. ನಮ್ಮಮ್ಮ ರಾಮಕ್ಕ ಒಂದೆರಡು ಮಾತಾಡ್ಬೇಕು. ನಮ್ಮ ಕೊಡ್ರಿ ಮೈಕ್. ಅಲ್ಲ ನಮ್ಮ ಮುದ್ದಿನ ತಂಗಿ ನಮ್ಮ ರಾಮಕ್ಕ. ದಯವಿಟ್ಟು ರಾಮಕ್ಕ ಅವ್ರು ಮಾತಾಡಿ ಈಗ ಒಂದೆರಡು ಮಾತು. ಇರಲ್ಲ ಮಾತಾಡಮ್ಮ. ಕಿಟ್ಟಪ್ಪನ ಮಗಳಾದ, ವೆಂಕಟೇಶಮ್ಮನ ಮಗಳಾದ, ನಮ್ಮ ಅಣ್ಣಂದಿರು ದೇವ್ರಂತಾರು, ನಮ್ಮ ಅತ್ತಿಯರು ದೇವ್ರಂತಾರು, ನನ್ನ ಸೊಸೆಯರು ದೇವ್ರಂತಾರು, ನನ್ನ ಅಳಿಯಂದಿರು ದೇವ್ರಂತಾರು. ಅಂತವ್ರೆ ಸಿಕ್ಬೇಕು ನನ್ಗೆ. ನಾನು ಇರೋವರೆಗೂ ಚೆನ್ನಾಗಿರ್ಬೇಕು. ನನ್ನ ಅಳಿಯರು ಮಗ ಅಣ್ಣರು ಎಲ್ಲಾರು ಅಷ್ಟೇ. ನೆಕ್ಸ್ಟ್ ಈಗ ಹಿರಿ ಸೊಸೆ ಆದಂತ ಹೇಳದ್ನಲ್ವಾ, ಸೊಸೆರು ಮಕ್ಳು. ಯಲ್ಲಾಪುರ ಶಾರದಮ್ಮನವರು ಒಂದೆರಡು ಮಾತಾಡ್ಬೇಕು. ನಾವು ನಮ್ಮನೆಗೆ ಹೆಂಗಿದ್ವು ಹಂಗೆ ನೋಡ್ಕೊಳ್ಳೋ ಸೊಸೈಟಿನೂ ನಾವು ಹಂಗೆ ನೋಡ್ಕೊಂತೀವಿ, ಅವರು ನಮಗೂ ಹಂಗೆ ನೋಡ್ಕೋಬೇಕು. ಇವ್ರೇನ್ ಮಾತ್ರ ಮಾಡ್ತಾರೆ. ಈಗ ಹೆಣ್ಣಿನ ಕಡೆ ಅಂತಾರೆ ಅಕ್ಕವರು ಒಂದೆರಡು ಮಾತು. ಹೆಣ್ಣಿನ ಚಿಕ್ಕಮ್ಮ ಅಂತ ದಯವಿಟ್ಟು ನಿನ್ನ ಹೆಸರು ಹೇಳ್ಬೇಕು. ನನ್ನ ಹೆಸರು ಮಂಜುಳಾ. ಮಂಜುಳಾ ಅಕ್ಕವರು ದಯವಿಟ್ಟು ಒಂದೆರಡು ಮಾತಾಡ್ಬೇಕು. ಏನ್ ಮಾತಾಡ್ಲಿ? ಏನಾದ್ರೂ ಹೇಳಿ, ನಿಮ್ ಇಷ್ಟ. ಹೆಂಗೆ ಮನೆ ಹೆಂಗೆ ಅನ್ನಿಸ್ತೈತೆ, ನನ್ ಮಗಳು ಹೆಂಗಿರ್ತಾಳೆ ಅನ್ನೋ ನಿಮ್ಗೆ ಅಷ್ಟೇ. ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು. ಮನೆ ಚೆನ್ನಾಗಿದೆ, ಮನೆ ಜನ ಎಲ್ಲ ಇಷ್ಟ ಆಯ್ತು. ಹುಡ್ಗಿನ ಚೆನ್ನಾಗ್ ನೋಡ್ಕೊಂಡ್ರೆ ಕೊನೆವರೆಗೂ ಅಷ್ಟೇ ಸಾಕು. ಅಭಿನೂ ಇಷ್ಟ ಆಗಿದ್ದಾರೆ, ಎಲ್ರು ಇಷ್ಟ ಆಗಿದ್ದಾರೆ. ಚೆನ್ನಾಗ್ ನೋಡ್ಕೊಂಡು ಈಗ ವೆಂಕಟೇಶ್ವರ ಒಂದೆರಡು ಮಾತಾಡ್ಬೇಕು ಅದಕ್ಕೆ ಬಗ್ಗೆ. ನಮ್ ಮೊದಲನೇ ಅದಕ್ಕೆ ಅಂತೂ ನನ್ ಚೆನ್ನಾಗಿ ನೋಡ್ಕಂತವ್ರೆ. ಬಂದಾಗೆಲ್ಲ ನಮ್ಮೆಲ್ಲ ಅದಕ್ಕೆ ನೋಡ್ತೀವಿ. ಮುಂದಿನ ಮನ್ವಾರ ಬಂದಾಗ ಹೆಂಗ್ ನೋಡ್ಕಂತಾರೆ ಇಷ್ಟೇ. ನಮ್ಮ ಪ್ರೀತಿ ಅಕ್ಕ ಇದ್ದಾರೆ ಒಬ್ರು. ಅಕ್ಕ ಏನ್ ಹೇಳ್ತಾರೆ ನೋಡೋಣ. ಅಕ್ಕವರು ಮಾತಾಡ್ತಿದ್ರು, ಇವಾಗ ಒಂದ್ ಸ್ವಲ್ಪ ಕಾರಣಾಂತರಗಳಿಂದ ಮಾತಾಡ್ತಿಲ್ಲ ಅವರು. ಮುಂದೆ ಮಾತಾಡ್ತಾರೆ. ಆಗಲ್ಲ ಬರ್ತಾರೆ. ದಯಾನಂದ್ ಅವ್ರಿಗೆ ಮೈಕ್ ಕೊಡಿ. ನಮ್ಮ ಕ್ಯಾಮ್ರಾಮನ್ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣ ಮಾತಾಡ್ತಾನೆ ಇವಾಗ. ಏನಾದ್ರೆ ಹೇಳು ಒಂದೆರಡು. ಏನಾದ್ರೆ ಹೇಳು, ಹೆಂಗಿರಮ್ಮ ಹೆಂಗಿರ್ಬೇಕು ಅಂತ. ನಮ್ಮ ಅಣ್ಣ ಮಗಿನಂತವನು, ನಮ್ಮ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಇನ್ನೇನಿಲ್ಲ ಅಷ್ಟೇ. ಆನಂದ್ ಅವ್ರ ಮಾತಾಡ್ತಾರೆ ಒಂದೆರಡು. ಒಂದೇನ್ ಮಾತಾಡ್ಬಿಡಿ. ಒಂದ್ ಮಾತು. ಬಾವಾ, ನನ್ ತಂಗಿನ ಚೆನ್ನಾಗ್ ನೋಡ್ಕ. ಏನೇ ತಪ್ಪಾಗಿರೋ ಕ್ಷಮೆ ಇರ್ಲಿ, ಚೆನ್ನಾಗ್ ನೋಡ್ಕ ಆಯ್ತಾ. ಗುರಾಯಿಸೋದ್ ಬಿಡಲ್ಲಿ. ರೋಡಿಸಮ್ ಮಾಡ್ತಾ ಇದೀನ. ರೋಡಿಸಮ್ ಇವೆಲ್ಲ ರೋಡಿಸಮ್ ಬಿಡು. ಕೊನೆಯದಾಗಿ ನಮ್ ಭಾವರಾದಂತ ಮಂಜುನಾಥ್ ಅವರು ಮಾತಾಡ್ತಾರೆ ಇವಾಗ. ಮಾತಾಡ್ತಾರೆ, ಇಬ್ರು ಬಗ್ಗೆನೂ ಮಾತಾಡ್ತಾರೆ. ನಾವ್ ಹೇಳೋದು ಇಷ್ಟೇನೆ. ಈಗ ಏನಂದ್ರೆ ಮದ್ವೆ ಆದ್ಮೇಲೆ ಒಂಥರ ತಕಡಿ ತರ ಆಗೋಗ್ಬಿಡ್ತೈತೆ. ಯಾವತ್ತೇ ಆಗ್ಲಿ ತಕಡಿ ಸರಿ ಸಮಾನಾಗಿ ತೂಗ್ಬೇಕು. ತಾಯಿ ಕಡೆನೂ ಹೆಂಡತಿ ಕಡೆನೂ 2 ಕಡೆನೂ ಅನ್ಯೂನ್ಯಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು. ತಕಡಿ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಇದಾಯ್ತಂದ್ರೆ ವ್ಯವಹಾರ ಲೆಕ್ಕ ಕೆಡ್ತೈತೆ. ಹಂಗಾಗಿ 2 ಕಡೆನೂ ಸರಿ ಸಮಾಗಿ ತಕಡಿ ತೂಗಿಸ್ಕೊಂಡು ಜೀವನ ನಡೆಸ್ಬೇಕು. ಆ ಜೀವನ ಚೆನ್ನಾಗಿ ನಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ನಾನು ಹೇಳ್ತಿರೋದು. ನನ್ ಬಾಮ ಇದ್ದಂಗೆ 2 ಕಡೆನೂ ತಕಡಿ ತೂಗಿಸ್ಕೊಂಡು ಚೆನ್ನಾಗಿ ನಡೀತಾ ಇರೋ. ಮುಂದೆ ಒಳ್ಳೆ ಜೀವನ ಇರ್ಲಿ. ಹಾಗೂ ರಕ್ಷಾಗೂ ಅಷ್ಟೇನೆ, ನಿಮ್ ಮನೆ ಬೆಳಗ್ಗೆ ಇಷ್ಟು ದಿನ ಎಷ್ಟು ಚೆನ್ನಾಗಿ ಬೆಳಗಿದ್ಯೋ ಈ ಮನೆನೂ ಅಷ್ಟೇ ಚೆನ್ನಾಗಿ ಬೆಳಗಿ, ಅಷ್ಟೇ ಚೆನ್ನಾಗಿ ಉದ್ಧಾರ ಮಾಡಿ, ಅಷ್ಟೇ ಚೆನ್ನಾಗಿ ನಿನ್ ಕಾಲಕ್ಕಿರೋ ಗುಣ ಅಷ್ಟೇ
ಲಕ್ಷ ಕೋಟಿ ಆಗ್ಲಿ, 2 ಕೋಟಿ ಆಗ್ಲಿ, 100 ಕೋಟಿ ಆಗ್ಲಿ, ಹಾಗೆ ಎಲ್ಲ ಖುಷಿಯಾಗಿ ಲಾಸ್ಟ್ ವರ್ಗು ಹಂಗೆ ಇರ್ಬೇಕು, ಹಂಗೆ ಖುಷಿಯಾಗಿ ಎಲ್ಲ ಇರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಭಿಲಾಷ್ ಅವರು ಬಾರಿ ನಿದ್ದೆ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಕಾರ್ಯಕ್ರಮ ಅಂದಾಗಿ ಬೆಳಗಿನ ಜಾವ 4 ಗಂಟೆವರೆಗೂ ಮನಗಿಲ್ಲ. ಹಾಗಾಗಿ ಮನೆ ಕೊಂಡ್ಲಿ ಅಂತೇಳಿ ಕಾರ್ಯಕ್ರಮವನ್ನು ಕೋರಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ ಹೇಳುತ್ತಾ ಗುಡ್ ನೈಟ್. ರೆಕಾರ್ಡ್ ಆಗೈತಿಲ್ವ? ಕಷ್ಟ ಮಾತಾಡಿ.